ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ ಸುಸ್ವಾಗತ. ಸೌಜನ್ಯ ಹೋರಾಟಗಾರರಿಗೂ ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದಲ್ಲಿ SIT ತಂಡ ಏನು ತನಿಖೆ ನಡೆಸ್ತಾ ಇದೆಯಲ್ಲ, ಬಾಂಗ್ಲೆಗುಡದಲ್ಲಿ ರಹಸ್ಯವಾಗಿ ಏನು ಉಳಿದಿಲ್ಲದು ವಿಚಾರ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನೂರಾರು ಸಾವಿರಾರು ಮೂಳೆಗಳು, 6-7 ಅಸ್ಥಿ ಪಂಜರಗಳು ಸಿಕ್ಕಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ. ರೀಕ್ರಿಯೇಷನ್ ಆಯಿತು, ಆ ಬುರುಡೆ ಎಲ್ಲಿಂದ ಬಂತು. ಮತ್ತು ಈಗ ನಮ್ಮ ರಾಜ್ಯದಲ್ಲಿ ನೋಡಿ ಸ್ನೇಹಿತರೆ, ಈಗ ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ ಅಂದರೆ, ಸೌಜನ್ಯ ಹೋರಾಟಗಾರರಿಗೂ ಮತ್ತು ಕೆಲವೊಬ್ಬ ಹೋರಾಟಗಾರರಿಗೂ, ಸಾಮಾಜಿಕ ಹೋರಾಟಗಾರರಿಗೂ, ಸಾಮಾನ್ಯ ಜನಗಳಿಗೆ ಏನಂದರೆ, ಧರ್ಮಸ್ಥಳದಲ್ಲಿ SIT ತನಿಖೆಯನ್ನು DK ಶಿವಕುಮಾರ್, ಈ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿರ್ತಕ್ಕಂಥ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಆಗ್ತಾರಂಬುದು ಖಚಿತ. ಬಟ್ ಆದರೆ SIT ತನಿಖೆಯ ದಿಕ್ಕನ್ನು ತಪ್ಪಿಸ್ತಾರಾ ಅಥವಾ ಕರೆಕ್ಟಾಗಿ ಮಾಡಿ ಅಂತ ಹೇಳ್ತಾರಾ? ಇದರಲ್ಲಿ ಗೊಂದಲಗಳು ಕಾಡ್ತಾ ಇವೆ. ಯಾಕಂದರೆ ಧರ್ಮಸ್ಥಳದಲ್ಲಿ ಏನೆಲ್ಲ ಅನಾಹುತಗಳಾಗಿದ್ವಲ್ಲ, ಅದಕ್ಕೆಲ್ಲ ಚಿನ್ನಯ್ಯ ಬಂದ, ಅದೇ ಮುಸ್ಕುದಾರಿ ಭೀಮ ಬಂದು 100 ಶವಗಳನ್ನು ನಾನೇ ಹಾಕಿದ್ದೆ, ನನ್ನ ಜೊತೆಗಿನ ಟೀಮ್ ಇತ್ತು, ಅದರಲ್ಲಿ ನಾನು ಒಬ್ಬ ಅಂತೇಳಿ ಅವಯ್ಯ ಬಂದಿದ್ದಾಯಿತು. ಬುರುಡೆ ಮಾಧ್ಯಮಗಳಲ್ಲಿ ಒಬ್ಬನು ಅಷ್ಟೊಂದು ಹೆಣಗಳನ್ನು ಹೇಗೆ ಹೊತ್ಕೊಂಡು ಹೋಗಿದ್ದ, ಅವನು ನಿಜವಾಗ್ಲೂ ಭೀಮನ, ಕಲಿಯುಗದ ಭೀಮನ, ಹಾಗೆ ಹೀಗೆಲ್ಲ ಹೇಳ್ಕೊಂಡು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದರು. ಬಟ್ಟು ಅವಯ್ಯ ಒಬ್ಬನೇ ಅಲ್ಲ, ಅವರ ಟೀಮ್ ಇತ್ತು. ಟೀಮ್ ವರ್ಕಿಂದ ಆ ಕೆಲಸ ಆಗಿರ್ತಕ್ಕಂಥದ್ದು ಮೇಲ್ನೋಟ ಕಾಣ್ತಾ ಇದೆ. ಕೆಲವರು ಸತ್ಯ ಹೇಳ್ತಿದ್ದಾರೆ, ಕೆಲವರು ಸುಳ್ಳು ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ನಮ್ಮ ಇನ್ನೂ ಆಗಿಲ್ಲ, ಈಗ ಆಗ್ತಾರೆ. DK ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ, ಸುಪ್ರೀಂ ಕೋರ್ಟ್ ಏನು ಸೌಜನ್ಯ ಪ್ರಕರಣಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಲ್ಲ, ನಿಮ್ಮ ನಿಲುವೇನು, ಯಾವ ತನಿಖೆ ಮಾಡಿಸ್ಬೇಕು ಹಂಗಿಂಗಂತೆಲ್ಲ ಕ್ವಶನ್ ಕೇಳಿದೆಯಲ್ಲ, ಸರ್ಕಾರದವರು ಯಾರ ಪರ ನಿಂತ್ಕೊತಾರೆ ಅಥವಾ ಏನು ಹೇಳ್ತಾರೆ ಕಾದು ನೋಡಬೇಕು. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಹಳ್ಳ ಹಿಡಿಸುವಂಥ ಕೆಲಸ BJP ಸರ್ಕಾರನೂ ಕಾಂಗ್ರೆಸ್ ಸರ್ಕಾರನೂ ಹಿಂದೆ ಮಾಡಿತ್ತು ಎಂಬುದು ಮೇಲ್ನೋಟಕ್ಕೆ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು. ಆದರೆ ಇದು ಸುವರ್ಣ ಅವಕಾಶವಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಒಂದೇ ಒಂದು ಬೇಡಿಕೆ, DK ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಮೇಲೆ ನಮಗೆ ಅಪಾರವಾದ ಗೌರವ ಇದೆ. ನೀವು ಹೇಳಿದ್ರಿ ಒಂದ್ಸಲಿ, ನಾವು ಸಾವಿರಾರು DKಶಿಗಳು ಧರ್ಮಸ್ಥಳ ದಣಿಗಳ ಪರವಾಗಿ ನಿಂತ್ಕೊಂತೀರಂತ ಬಹಿರಂಗವಾಗಿ ಹೇಳಿದ್ರಿ. ಬಟ್ ಅವರು ತಪ್ಪು ಮಾಡಿದಾರೋ ಬಿಟ್ಟಾರೋ ನನಗಂತೂ ಗೊತ್ತಿಲ್ಲ. ಧರ್ಮಸ್ಥಳದಲ್ಲಿ ದಣಿಗಳ ದೌರ್ಜನ್ಯ ಇದರಲ್ಲಿ ಕಂಡುಬರ್ತಾ ಇದೆ. ದಯವಿಟ್ಟು ನೀವು ಸತ್ಯ ಸಂಶೋಧನೆ ಮಾಡಿ, ಯಾರೋ ಒಬ್ಬರನ್ನು ಮನವೊಲಿಸುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಸತ್ತಿರ್ತಕ್ಕಂಥದ್ದು ಕುರಿ ಮೇಕೆಗಳಲ್ಲ ಸ್ವಾಮಿ, ಕುರಿ ಮೇಕೆಗಳಲ್ಲ, ಹಂದಿಗಳಲ್ಲ, ಹಿಂದೂಗಳು. ಅವ್ರಿಗೆ ನ್ಯಾಯ ಬೇಡವಾ? ಸ್ನೇಹಿತರೆ, DK ಸಾಹೇಬರು 9,000 ಎಕರೆಯನ್ನು ಬಿಡದಿ ಪಕ್ಕದಲ್ಲಿರ್ತಕ್ಕಂಥ ಜಮೀನನ್ನು ಕಿತ್ಕೋಬೇಕಂತೇಳಿ ಅವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಅವರೇನಾದರೂ ಪರಿಹಾರಕ್ಕೆ ಒಪ್ಪಿಕೊಂಡ್ರೆ ಸರಿ, ಒಪ್ಪಿಕೊಂಡಿಲ್ಲಂದರೆ ಕೋರ್ಟ್ ಮುಖಾಂತರ ತಗೊಳ್ಳಿ, ನಾವಂತೂ ಆ ಕೆಲಸ ನಿಲ್ಲಿಸೋದಿಲ್ಲ, ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಎಲ್ಲ ರಾಜ್ಯದ ಜನತೆ ಮತ್ತು ರೈತರು ಬಿಡದಿ ರೈತರಿಗೆ ಸಪೋರ್ಟ್ ಮಾಡಲೇಬೇಕು. ಅಲ್ಲಿ ಪಾಪ ಕೃಷಿಗೆ ಯೋಗ್ಯವಲ್ಲದ ಭೂಮಿ ಅಂತ ಇವ್ರು ಹೇಳ್ತಕ್ಕಂಥದ್ದು, ಸಾಹೇಬ್ರು ಹೇಳ್ತಕ್ಕಂಥದ್ದು. ಅಲ್ಲಿ ಕೃಷಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ನೀವು ತಿಂದಿದ್ದೀರಿ, ನಾವು ತಿಂತಾಯಿದ್ದೀವಿ. ಅದು ಯೋಗ್ಯವಾದ ಜಮೀನು, ಅದನ್ನು ದಯವಿಟ್ಟು ಕಿತ್ಕೋಬಾರ್ದು. ಅದನ್ನು ಯಾವುದೇ ರೀತಿಯಿಂದ ಸರ್ಕಾರ ಕಿತ್ಕೋಬಾರ್ದು ಎಂಬುದು ನಮ್ಮ ವಾದ. ನಾವು ಯಾವಾಗಲೂ ರೈತರ ಪರವಾಗಿರ್ತಕ್ಕಂಥದ್ದು, ನಾವು ರೈತರೇ ಹಾಗಾಗಿ ಹೇಳ್ತಕ್ಕಂಥದ್ದು. ಆ ರೈತರಿಗೆಲ್ಲ ರೈತರು ಸಪೋರ್ಟ್ ಮಾಡಿ ಬೆಂಬಲವನ್ನು ವ್ಯಕ್ತಪಡಿಸಲೇಬೇಕು. ಇಲ್ಲಾಂದರೆ ಇವತ್ತಿನ ದಿನ ಅವರಿಗೆ ಬಂದಿರತಕ್ಕಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಿಮಗೂ ಸಹ ಬರಬಹುದು. ದಯವಿಟ್ಟು ಎಲ್ಲ ರೈತ ಬಾಂಧವರು ಬಿಡದಿ ರೈತರಿಗೆ ಸಪೋರ್ಟ್ ಮಾಡಿ. ಇಲ್ಲಾಂದರೆ ನಿಮ್ಮ ಜಮೀನು ಸಮೇತ ಒಂದಲ್ಲ ಒಂದಿನ ಯಾವುದೋ ಒಂದು ಅಭಿವೃದ್ಧಿ, ಈ ಅಭಿವೃದ್ಧಿ ಅಂತೇಳಿ ಸರ್ಕಾರ ತೆಕ್ಕಿಗೆ ತಗೊಳ್ಳುವಂಥ ಕೆಲಸ ಮಾಡಬಹುದು ಇವರು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಮಾಡೋದಕ್ಕೇನು ಇವರು ಎಷ್ಟವರಲ್ಲ. ಜಮೀನಿದೆ ರೀ ಸರ್ಕಾರದ್ದು, ಬರಡು ಭೂಮಿ ಇದೆ. ಅಂಥ ಭೂಮಿಯಲ್ಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ. 80% ಜನಗಳು ಒಪ್ಪಿದ್ದಾರಂತೇಳಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರುವಂಥ DK ಶಿವಕುಮಾರ್ ಹೇಳ್ತಾ ಇದ್ದಾರಲ್ಲ, ಸುಳ್ಳು ಕಟ್ಟುಕತೆ ಹೇಳ್ತಾ ಇದ್ದಾರಲ್ಲ, ಇದನ್ನು ನಂಬುವುದಾದರೂ ಹೇಗೆ? ರಾಜ್ಯವನ್ನು ಯಾವ ಥರ ಇವರು ಉದ್ಧಾರ ಮಾಡ್ತಾರೆ? ಗೊಂದಲಮಯ. ಇನ್ನು ಆ ಸ್ಥಾನ ಬಂದ ಮೇಲೆ ಅದನ್ನ ಉಳಿಸ್ಕೊತಾರೋ ಅಥವಾ ಬೇರೆ ಏನೇನಾಗುತ್ತೋ ನಮಗಂತೂ ಗೊತ್ತಾಗ್ತಾ ಇಲ್ಲ.
ಇದು ನಾನು ಒಬ್ಬನೇ ಮಾತಲ್ಲ, ಇದು ಪಬ್ಲಿಕ್ ಹೇಳ್ತಕ್ಕಂಥ ಮಾತು ಸ್ನೇಹಿತರೆ. ಕೆಲವೊಂದು ಮಾಧ್ಯಮಗಳಲ್ಲಿ ನೋಡ್ಕೊಂಬನ್ನಿ, ನಮ್ಮ ಯೂಟ್ಯೂಬ್ ಮಾಧ್ಯಮಗಳಲ್ಲಿ ನೋಡಿ. ನೀವು ಯಾವುದೇ ಒಂದು ಸರ್ಕಾರದ ನಿಲುವುಗಳನ್ನು ಮಾಧ್ಯಮ ಅಂತಿದೆಯಲ್ಲ, TV9 ಇನ್ನೊಂದು ಇದೆಯಲ್ಲ, ಆ ಮಾಧ್ಯಮಗಳ ವಿಚಾರದಲ್ಲಿ ನೀವು ನಂಬಕ್ಕೆ ಹೋಗಬೇಡಿ. ಥರ್ಡ್ ಐ ಆ ಚಾನಲ್ ನೋಡ್ಕೊಂಬನ್ನಿ. ಬಿಡದಿಯ ವಿಚಾರವನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾಯಿದ್ದಾರೆ ಸುಬ್ರಹ್ಮಣ್ಯ ಅವರು. ದಯವಿಟ್ಟು ಥರ್ಡ್ ಐ ಚಾನಲನ್ನು ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ ಅದು ಬರಡು ಭೂಮಿನ ಅಥವಾ ಬೇರೆ ಭೂಮಿನ. ನಿಮಗೆ ಅದರಲ್ಲಿ ಸತ್ಯ ಇದೆಯಾ ಅಥವಾ ಸುಳ್ಳು ತೋರಿಸ್ತಾ ಇದ್ದಾರೆ ಎಂಬುದು ನಿಮಗೆ ಗೊತ್ತಾಗುತ್ತೆ. ಚಾನಲ್ನವ್ರು ಏನು ಮಾಡ್ತಾರೆ ಗೊತ್ತಾ, ಅಡ್ವರ್ಟೈಸ್ಮೆಂಟ್ ಬೇಕಲ್ಲ ಅವರಿಗೆ, ಸರ್ಕಾರದಿಂದ ಮತ್ತು ಖಾಸಗಿ ವ್ಯಕ್ತಿಗಳಿಂದ, DK ಶಿವಕುಮಾರ್ ಅವ್ರ ಕಡೆಯಿಂದನೂ ಅಡ್ವರ್ಟೈಸ್ಮೆಂಟ್ ಬರಬಹುದು. ಅದಕ್ಕೋಸ್ಕರನೇ ಅದ್ರ ಬಗ್ಗೆ ಪ್ರಸಾರ ಎಲ್ಲಿ ಮಾಡ್ತಾನೇ ಇಲ್ಲ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೀವೇ ಅಂದ್ಕೊಂಡಿದ್ರೆ ಗೊತ್ತಿಲ್ಲ, ಕಾಮೆಂಟ್ ಮಾಡಿ ತಿಳಿಸಿ. ಧರ್ಮಸ್ಥಳ ಸೌಜನ್ಯ ಪ್ರಕರಣವನ್ನು SIT ತನಿಖೆಯನ್ನು ಮುಗಿಸಲು ಬಂದ DKಶಿನ ಅಥವಾ ನ್ಯಾಯ ಕೊಡಿಸಲು ಬಂದ DKಶಿನ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ದಯವಿಟ್ಟು DK ಶಿವಕುಮಾರ್ ಸಾಹೇಬ್ರೆ, ನೀವು ಏನಾದರೂ ಮುಖ್ಯಮಂತ್ರಿ ಆದರೆ ಷಡ್ಯಂತ್ರ ಅಂತಿದ್ರಲ್ಲ, ಅದನ್ನು ಮೈಂಡಿಂದ ತೆಗೆದಾಕ್ಬಿಡಿ. ಷಡ್ಯಂತ್ರ ಮಾಡಿದ್ದಾರೆ ಸೌಜನ್ಯ ಹೋರಾಟಗಾರರು ಎಂಬುವ ನಿಮ್ಮ ಭ್ರಮೆ ಇದೆಯಲ್ಲ, ಭ್ರಮೆಯಿಂದ ಹೊರಗೆ ಬನ್ನಿ. ಅಕಸ್ಮಾತ್ ಷಡ್ಯಂತ್ರ ಮಾಡಿದರೆ ಇಷ್ಟು ಹೊತ್ತಿಗೆ ಗಿರೀಶ್ ಮಟ್ಟಣ್ಣನವರನ್ನು, ಜಯಂತ್ ಅವರನ್ನು, ಮಹೇಶ್ ಶೆಟ್ಟಿಯನ್ನು ಗಡಿಪಾರು ಮಾಡ್ತಿದ್ರು ಅಥವಾ ತಿಹಾರ್ ಜೈಲಿಗೆ ಹಾಕ್ಬಿಡ್ತಿದ್ರಿ ನೀವು. ಅರ್ಥ ಆಯ್ತಾ? ಅರ್ಥ ಆಗೈತೆ ಅಂದ್ಕೊಂಡಿಸ್ತಾ ಇದ್ದರೆ ವಾದ ಇರ್ತಕ್ಕಂಥದ್ದು, ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ಅದು ಯಾವನೇ ತಪ್ಪು ಮಾಡಿರಲಿ, ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ನಕಲಿ ದೇವಮಾನವನೇ ತಪ್ಪು ಮಾಡಿರಲಿ, ಅವನ ಕಡೆಯವರೇ ತಪ್ಪು ಮಾಡಿರಲಿ, ಅಂಥವರಿಗೆ ಶಿಕ್ಷೆ ಆಗಲೇಬೇಕು, ನಾವು ಕೊಡಿಸ್ಲೇಬೇಕು. ನೋಡಿ, ಏನೋ ಒಂದು ನಾವು ಮಾತಾಡಿದ್ರೆ ಸಾಕು, ಅವ್ರ ಹೆಸರು ಎತ್ತಿಕೊಂಡ್ರೆ ಸಾಕು, ಸ್ಟೇ ಮೇಲೆ ಸ್ಟೇ. ಯಾಕ್ರಿ ಸ್ಟೇ ತರಬೇಕು? ಅವ್ರು ತಪ್ಪೇ ಮಾಡಿಲ್ಲ ಅಂದರೆ ಕೋರ್ಟ್ಗೆ ಹೋಗಿ ನೋಡಿ, ನಮ್ಮ ಮೇಲೆ ಈ ಥರ ಎಲ್ಲ ಅಲಿಗೇಷನ್ ಮಾಡ್ತಾಯಿದ್ದಾರೆ ಅಂಥವ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ಳಿ. ಡೈರೆಕ್ಟ್ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಲಿ ಅವರು. ಜ್ವಾಲಾಮುಖಿ ಚಾನಲ್ ಅವನು ಈ ಥರ ಮಾತಾಡ್ತಾ ಇದ್ದಾನೆ, ನೀವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಕಂಪ್ಲೇಂಟ್ ಮಾಡಲಿ, ಬರಲಿ ಅವರು ಕೋರ್ಟಿಗೆ. ಅವರಿಂದ ಮೇಲಿಂದ ಬಂದಿದ್ದಾರಾ? ನಮ್ಮ ಹತ್ರ ದಾಖಲಾತಿದ್ದಾರೆ. ಡಾಕ್ಟರ್ ನಕಲಿ ದೇವಮಾನವ ಏನೆಲ್ಲ ಮಾಡಿದ್ದಾನೆ ಎಂಬುದರ ಬಗ್ಗೆ ನಮ್ಮ ಹತ್ರ ದಾಖಲಾತಿ ಇದೆ. ಎಷ್ಟು ಭೂಮಿಯನ್ನು ಸ್ವಾಹ ಮಾಡಿಕೊಂಡಿದ್ದಾನೆ. ಅದೇ ಲೀಸ್ಟಿಗೆ ಬರ್ತಕ್ಕಂಥ ರಾಜಕಾರಣ ಸಮೇತ ಹೋಗ್ತಾ ಇದ್ದಾರೆ ಎಂಬುದು ಮೇಲ್ನೋಟ ಕಾಣ್ತಾ ಇದೆ. ಅಲ್ಲಿ ಬಿಡದಿಯ ಪರಿಸ್ಥಿತಿ ನೋಡಿದ್ರೆ ಅದೇ ರೀತಿ ಕಾಣ್ತಾ ಇದೆ. ಇದು ನಿಲ್ಲಲೇಬೇಕು. ಇನ್ನು ದುಡ್ಡು ತಗೊಂಡೇನು ತಿಂಬಕ್ಕಾಗುತ್ತೇನ್ರಿ? ರೈತರು ಇರ್ಬೇಕ್ರಿ. ರೈತರು ಇಲ್ಲಾಂದರೆ ತಿಂಬಕ್ಕೆಲ್ಲಿಂದ ಬರುತ್ತೆ? ದುಡ್ಡು ತಿಂಬಕ್ಕಾಗುತ್ತಾ? ದುಡ್ಡು ಎಷ್ಟು ದಿನ ಆದರೆ ಇರುತ್ತೆ? ಆ ದುಡ್ಡು ಎಷ್ಟು ದಿನ ನಾವು ಇಟ್ಕೋಬೋದು? ಈಗಿನ ಎಕರೆಗೆ ಕೋಟಿ ಕೊಡ್ತೀವಿ, 2 ಕೋಟಿ ಕೊಡ್ತೀವಿ ಅಂತ ಹೇಳ್ತಿದ್ದೀರಲ್ಲ, ಎಕರೆಗೆ 1 ಕೋಟಿ 2 ಕೋಟಿ ಕೊಡ್ತೀವಿ ಅಂತೇಳಿ ನೀವು ಭರವಸೆ ಕೊಡ್ತಾ ಇದ್ದೀರಲ್ಲ, ಆ ಕೋಟಿ ಇಟ್ಕೊಂಡು ನಾವು ಏನು ಮಾಡ್ತಿರ್ಬೇಕು ಅಂತೇಳಿ ಅಲ್ಲಿನ ಜನಗಳು ಹೇಳ್ತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ ರೀ. ನಮ್ಮ ಬೆಂಬಲ ಬಿಡದಿ ರೈತರಿಗೆ. ನೀವು ಯಾವುದೇ ಕಾರಣಕ್ಕೂ ಅಲ್ಲಿನ ಜಾಗವನ್ನು ಕಿತ್ತುಕೊಂಡು ಇಲ್ಲದೆಲ್ಲ ಅವತಾರ ಮಾಡಲೇಬಾರ್ದು. ನೋಡಿ ಪಾಪ ಆ ವಿಡಿಯೋ ನೋಡಿದೆ ನಾನು. ಕಾರ್ಖಾನೆಗಳ ನೀರನ್ನು ಅದನ್ನೇನೋ ಸಂಸ್ಕರಿಸಬೇಕು, ಅದನ್ನೆಲ್ಲ ಬಿಟ್ಟು ಡೈರೆಕ್ಟಾಗಿ ಬಿಡ್ತಾಯಿದ್ದಾರೆ. ಕೊಳಚಿ ನೀರು ಕರ್ರಗೆ ಬರ್ತಾಯಿದ್ದಾರೆ. ಕೆಮಿಕಲ್ ನೀರು. ಆ ನೀರನ್ನು ಉಪಯೋಗಿಸ್ಕೊಂಡು ಬೆಳೀತಕ್ಕಂಥ ರೈತರ ಪರಿಸ್ಥಿತಿ ಆಗಿರ್ಬೋದು, ಅದರಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನು ನಮ್ಮಂಥವರು ಸಾಮಾನ್ಯ ಜನಗಳು ತಿಂದ ಮೇಲೆ ಅವರಿಗೆ ಯಾವ ಕಾಯಿಲೆ ಬರ್ಬೋದು ಊಹೆ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಫಿಲ್ಟ್ರ್ ಮಾಡಲ್ಲ, ಏನಿಲ್ಲ, ಸುಮ್ಮನೆ ಹಂಗೆ ಬಿಟ್ಬಿಡೋದೆ ಅವ್ರ ಕೆಲಸ. ಸರ್ಕಾರದ ಕಣ್ಣಿಗೆ ಕಾಣಲ್ವಾ? ಅಂಥ ಬೆಳೆಗಳು ಬಂದಮೇಲೆ ಮತ್ತೆ ಬರಡು ಭೂಮಿ ಅಂತಾರೆ. ಅದು ಬರ್ತಕ್ಕಂಥ ಬರೀ 20% 50% ಒಳಗಿರ್ತಕ್ಕಂಥದ್ದು. 9,000 ಎಕರೆಯಲ್ಲಿ 106 ಎಕರೆಗೆ ಈ ನೀರು ಹೋಗ್ತಕ್ಕಂಥದ್ದು. ಇನ್ನು 1000 ಎಕರೆ ಇದೆ ರೀ ಬರಡು ಭೂಮಿ. ಎಲ್ಲಿಂದ ಬರುತ್ತೆ ಬರಡು ಭೂಮಿ? ಇದೇನೋ ಮರುಭೂಮಿನಾ? ನಿಮಗೆ ದಮ್ಮು ತಾಕತ್ತು ಏನಾದರೂ ಇದ್ದರೆ, DK ಶಿವಕುಮಾರ್ ಸಾಹೇಬ್ರೆ, ನಿಮಗೆ ದಮ್ಮು ತಾಕತ್ತಿದ್ದರೆ ಧರ್ಮಸ್ಥಳದ ನಕಲಿ ದೇವಮಾನವ, ನೀನು ನಂಬಿಕೊಂಡಿರ್ತಕ್ಕಂಥ ನಕಲಿ ದೇವಮಾನವ ಎಷ್ಟು ಹಗರಣವನ್ನು ಮಾಡಿದ್ದಾನೆ, ಎಷ್ಟು ಭೂಮಿಯನ್ನು, ಸರ್ಕಾರದ ಭೂಮಿಯನ್ನು ಅವರ ತೆಕ್ಕೆಗೆ ತಗೊಂಡಿದ್ದಾನೆ, ದಾಖಲಾತಿ ಕೊಡ್ತೀನಿ. ಅದನ್ನ ಸರ್ಕಾರದ ತೆಕ್ಕೆಗೆ ತಗೊಂಡು ನೀನು ಯಾವ ಸಿಟಿ ಬೇಕಾದ್ರೂ ಮಾಡ್ಕೊಳ್ಳಿ, ನೀವು ಯಾವ ಸಿಟಿಯನ್ನು ಬೇಕಾದ್ರೂ ಮಾಡಿ, ಯಾವ ಫ್ಯಾಕ್ಟ್ರಿಯನ್ನು ಬೇಕಾದ್ರೂ ಮಾಡಿ, ನಾವು ಕೇಳಲ್ಲ. ಈ ಕೆಲಸ ಮಾಡುವ ತಾಕತ್ತು ನಿಮಗಿದೆಯಾ? ಇಲ್ಲ ಅಂದರೆ ಸಿದ್ದರಾಮಯ್ಯ ಸಾಹೇಬರಿಗೆ ಕುರ್ಚಿಯನ್ನು ಬಿಟ್ಟು ಹೊಂಟು ಹೋಗ್ತಾ ಇರಬೇಕು. ಬಡವರ ಮೇಲೆ ಯಾಕ್ರಿ ನಿಮಗೆ ಇಷ್ಟೊಂದು ದ್ವೇಷ? ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಅನ್ನುವ ಹಾಗೆ ಹೋರಾಟಗಾರರ ಮೇಲೆ, ಅಲ್ಲಿನ ರೈತರ ಮೇಲೆ ನಿಮ್ಮ ಬ್ರಹ್ಮಾಸ್ತ್ರ. ಇದನ್ನು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ನಿಮಗೆ. ನೋಡ್ರಿ, ಅವರು ಯಾವ ಥರ ಉಗುಳ್ತಾ ಇದ್ದಾರೆ.
ಬಿಡದಿಯ ಜನಗಳು, ಸಾಮಾನ್ಯ ಜನಗಳು, ರೈತರು ಯಾವ ಥರ ನಿಮಗೆ ಹೊಗಳ್ತಾ ಇದ್ದಾರೆ ಸ್ವಲ್ಪ ನೋಡ್ಕೊಂಬನ್ನಿ. ಇವಾಗಲಾದರೂ ಎಚ್ಚೆತ್ಕೊಳ್ಳಿ. ವರ್ಷ ಅಲ್ಲ ರೀ, ಇನ್ನು 10 ವರ್ಷ 20 ವರ್ಷ ನಮ್ಮ ರಾಜ್ಯವನ್ನು ಆಳ್ವಿಕೆ ಮಾಡಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ. ನ್ಯಾಯಯುತವಾಗಿ ಹೋಗಿ. ಬಡವರ ಹೊಟ್ಟೆಯ ಮೇಲೆ ಹೊಡಿಬೇಡಿ, ರೈತರ ಹೊಟ್ಟೆ ಮೇಲೆ ಹೊಡಿಬೇಡಿ. ಬಡವರ ಹೊಟ್ಟೆ ಮೇಲೆ, ರೈತರ ಹೊಟ್ಟೆ ಮೇಲೆ, ಸಾಮಾನ್ಯ ಜನಗಳ ಹೊಟ್ಟೆ ಮೇಲೆ ಹೊಡಿಬೇಡಿ. ಇಲ್ಲಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಪೆಟ್ರೋಲ್ ರೇಟ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿ, ಪ್ರತಿಯೊಂದು ಅಡಿಗೆ ಅನಿಲ, ಅಡಿಗೆ ಎಣ್ಣೆ ಪ್ರತಿಯೊಂದರಲ್ಲೂ ಜಾಸ್ತಿ. ಏನ ಕೇಳಿದ್ರೆ ಸಾಕು ಕೇಂದ್ರ ಸರ್ಕಾರದ ಮೋದಿಯವರು ಸಹ ನೀವು ಬೈಕಲ್ಲಿ ಹೋಗಬೇಡಿ, ಕಾರಲ್ಲಿ ಹೋಗಬೇಡಿ, ಅದರಲ್ಲಿ ಹೋಗಬೇಡಿ, ಇದರಲ್ಲಿ ಹೋಗಬೇಡಿ ಅಂತ ಹೇಳ್ತಾರೆ. ಅವ್ರ ಹಿಂದೆ ಸಾವಿರಾರು ವಾಹನಗಳನ್ನು ಹಾಕ್ಕೊಂಡು ತಿರುಗ್ತಾ ಇದ್ದಾರೆ ಮತ್ತು ವಿದೇಶಕ್ಕೆ ಕೂಡ ಹೋಗ್ತಾ ಇದ್ದಾರೆ. ಎಲ್ಲಿದೆ ನ್ಯಾಯ? ಹೇಳೋದೊಂದು ಮಾಡೋದೊಂದು. ರಾಜ್ಯ ಸರ್ಕಾರದ್ದು ಅದೇ ಹಣೆ ಬರ, ಕೇಂದ್ರ ಸರ್ಕಾರದ್ದು ಅದೇ ಹಣೆ ಬರ. ಬರೀ ಹೇಳ್ತಕ್ಕಂಥದ್ದೊಂದೇ, ಪಾಲನೆ ಮಾತ್ರ ಅವರೇ ಮಾಡ್ತಾ ಇಲ್ಲ. ಯಾರಿಗೆ ಕೇಳ್ಬೇಕು ನಾವು ನ್ಯಾಯ? ಸೌಜನ್ಯ ವಿಚಾರದಲ್ಲಿ, ಧರ್ಮಸ್ಥಳದ ಸೌಜನ್ಯ ವಿಚಾರದಲ್ಲಿ ಎಷ್ಟೊಂದು ಲೋಪಗಳಾಗಿದ್ದಾವೆ. ಸರ್ಕಾರವನ್ನು ಸುಪ್ರೀಂ ಕೋರ್ಟು ತರಾಟೆಗೆ ತಗೊಂಡಿದೆ. ಇದ್ರ ಬಗ್ಗೆ ಎಲ್ಲ ನಾವು ತುಟಿ ಬಿತ್ತೀರಾ? SIT ತಂಡದವರು ಸಾವಿರಾರು ಪುಟಗಳ ವರದಿಯನ್ನು ಮುಂಗಡವಾಗಿ ನಿಮಗೆ ಕೊಟ್ಟಿದೆ. ಮುಂಗಡವಾಗಿ ಅಂದರೆ ಈಗ ಒಂದು 2-3 ತಿಂಗಳ ಮುಂಚಿತೆಯಾಗಿ ಕೊಟ್ಟಿದೆ. 2-3 ತಿಂಗಳ ಮುಂಚಿತವಾಗಿ ನಿಮಗೆ SIT ತನಿಖೆಯ ವರದಿಯನ್ನು ಕೊಟ್ಟಿದೆ. ನೀವೆಲ್ಲನ ಪಬ್ಲಿಷ್ ಮಾಡಿದ್ರಾ? ಅದೇ ಪರಮೇಶ್ವರ್ ಸಾಹೇಬ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಚಿಕ್ಕ ಮಾಹಿತಿ ಅಲ್ಲೇನು ಸಿಕ್ಕಿಲ್ಲ, ಮಣ್ಣು ಪರೀಕ್ಷೆ ಮಾಡಬೇಕು, FSL ರಿಪೋರ್ಟ್ ಬರಬೇಕು ಅಂಥೇಳಿ ಸ್ವಲ್ಪ ರಿಪೋರ್ಟನ್ನು ಓದಿರಲ್ಲ. ಈ 1000 ಪುಟಗಳ ವರದಿ ಇದೆ ಸ್ವಾಮಿ, ಸಾವಿರಾರು ಪುಟಗಳ ವರದಿ ಇದೆ. ಅದನ್ನು ಓದಿ, ಅದನ್ನು ಬಹಿರಂಗಪಡಿಸಿ. ಯಾಕೆ ನಿಮಗೆ ಮೀಟ್ರ್ ಇಲ್ವಾ? ಯಾರನ್ನು ರಕ್ಷಣೆ ಮಾಡಲು ಹೊರಟಿದ್ದೀರಿ ನೀವು? ನೀವು ಏನಾದರೂ ಈ ರಿಪೋರ್ಟನ್ನು ಜನಗಳ ಮಧ್ಯೆ ತಂದರೆ ನಿಮ್ಮ ಸ್ಥಾನಕ್ಕೆ ಗುನ್ನ ಇಡ್ತಾನ ಧರ್ಮಸ್ಥಳದ ಕಾಮಂದ? ಈ ಭಯ ಏನಾದರೂ ನಿಮ್ಮ ಹತ್ರ ಇದೆಯಾ? ನಿಮಗೆ ಇದೆಯಾ? ಹೇಳಿ ಸ್ವಾಮಿ, ಹೇಳಿ. ಈ ಥರ ನೀವು ನಿಮ್ಮ ನಿಲುವನ್ನು ಅಡ್ಡಗೋಡೆ ಮೇಲೆ ಇಟ್ಟುಕೊಂಡು ಬಾಗ್ಲಾಕೊಂಡು ಒಳಗಿಂದೊಳಗೆ ಲೆಕ್ಕಾಚಾರ ಮಾಡ್ತಾಯಿದ್ರೆ ಸಾಮಾನ್ಯ ಜನಗಳಿಗೆ ನ್ಯಾಯ ಎಲ್ಲಿ ಕೊಡ್ತೀರಾ ನೀವು? ನಿಂತುಕೊಂಡಿರ್ತಕ್ಕಂಥದ್ದು ಶ್ರೀಮಂತರ ಹಿಂದೆ, ಕಾಮಂದರುಗಳ ಹಿಂದೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸ್ನೇಹಿತರೆ, ನಿಮಗೆಲ್ಲ ಏನು ಹೇಳಬೇಕು ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಯಾವ ಸರ್ಕಾರ ಬಂದರೂ ಸಮೇತ ಇದ್ದಂಥವರ ಪರ, ಉಳ್ಳವರ ಪರ, ಸಾಮಾನ್ಯ ಜನ ಪರ ಯಾರು ಬರ್ತಾರೆ? ತಮಿಳುನಾಡಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ನಮ್ಮ ಕರ್ನಾಟಕದಲ್ಲೂ ಬೇಕಾ? ನನಗಂತೂ ನಿಜವಾಗ್ಲೂ ಬೇಕನ್ನಿಸುತ್ತೆ. ಇವರು ಇಷ್ಟು ವರ್ಷ ರಾಜಕಾರಣದಲ್ಲಿ ಏನು ಮಾಡಿದ್ದಾರೆ ಹೇಳಿ? ಏನು ಮಾಡ್ತಾ ಇದ್ದಾರೆ? ಬರೀ ಉಳ್ಳವರ ರಕ್ಷಣೆ. 100 ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಕಗ್ಗೊಲೆಗಳಾಗ್ತಾ ಇದ್ದಾವೆ, 100 ಕೊಲೆಗಳಾಗ್ತಾ ಇದ್ದಾವೆ. ಅದೇ SIT ತಂಡ ಒಂದು ಕೇಸಿನ ಬಗ್ಗೆ ಇಲ್ಲಿ ನಮಗೆ ಬಲವಾದ ಸಂಶಯವಿದೆ, ಇದು ಕೊಲೆ, ಅತ್ಯಾಚಾರ, ಇನ್ನೊಂದಾಗಿದೆ ಅಂತೇಳಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದೆ ಸ್ವಾಮಿ. ನಮಗೆ ಇನ್ನೂ ತನಿಖೆಗೆ ನಿಮ್ಮ ಸಹಾಯ ಬೇಕು, ನಿಮ್ಮ ಪರ್ಮಿಷನ್ ಬೇಕಂತ ಕೇಳ್ತಾ ಇದೆ. SIT ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇಲ್ಲ? ಯಾಕೆ ಮೀನಮೇಷ ಎಣಿಸ್ತಾ ಇದ್ದೀರಿ? ಯಾರನ್ನು ರಕ್ಷಣೆ ಮಾಡಲು ಹೊರಟಿದ್ದೀರಿ ನೀವು? ಹೇಳಿ, ಯಾರನ್ನು ರಕ್ಷಣೆ ಮಾಡಲು ಹೊರಟಿದ್ದೀರಿ ನೀವು? ಒಂದು ಅರ್ಥ ಆಗ್ತಾಯಿಲ್ಲ ಸ್ವಾಮಿ, ಒಂದು ಅರ್ಥ ಆಗ್ತಾ ಇಲ್ಲ. ಕೆಲವೊಂದು ಮಾಧ್ಯಮದಲ್ಲಿ, ಕೆಲವೊಂದು ಯೂಟ್ಯೂಬಲ್ಲಿ ಬಂದು, ನಾನು ಯಾರ ಪರ ಅಂತ ಹೇಳ್ತಾ ಇಲ್ಲ, ಅವ್ರು ಬಂದು ಹೇಳ್ತಾರೆ DK ಶಿವಕುಮಾರ್ ಸಾಹೇಬ್ರು ಏನಾದರೂ ಮುಖ್ಯಮಂತ್ರಿ ಆದರೆ ಧರ್ಮಸ್ಥಳದ SIT ತನಿಖೆಯನ್ನು ಕ್ಲೋಸ್ ಮಾಡ್ತಾರಂತೆ. ನನಗೆ ಪಕ್ಕ ಮಾಹಿತಿ ಗೊತ್ತಿಲ್ಲ, ಮಾಡ್ತಾರಂತೆ. ಹಾಗೆ ಮಾಡಿದರೆ ಹೋರಾಟಗಾರರು ಮತ್ತು ಸಾಮಾನ್ಯ ಜನರು ಏನು ಮಾಡಬೇಕು ಎಂಬುದರ ಬಗ್ಗೆ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ನಾವಂತೂ ಉಗ್ರ ಹೋರಾಟ ಮಾಡೋದಂತೂ ಸತ್ಯ. ನ್ಯಾಯ ಸಿಗಲೇಬೇಕು. ಸಾವಿರಾರು ಮೂಳೆಗಳು, 4-5 ಶವಗಳು, 7-8 ಶವಗಳು ಇರ್ಬೋದು, ಅಷ್ಟು ಶವಗಳು ಸಿಕ್ಕಿದ್ದಾವೆ. ಇವಕ್ಕೆಲ್ಲ ನ್ಯಾಯ ಬೇಡವಾ? ನಾವೇನು ಸುಮ್ಕಿರ್ಬೇಕಂದ್ರೆ ಸಮೇತ ಆ ಸೌಜನ್ಯಳ ಆತ್ಮ ಪ್ರತಿಯೊಬ್ಬರ ಆತ್ಮದಲ್ಲಿ ಸೇರ್ಕೊಂಡು ಅಥವಾ ದೈವಿ ರೂಪದಲ್ಲಿ ಅಥವಾ ಇನ್ನೊಂದು ರೂಪದಲ್ಲಿ ಬಂದು ನಮ್ಮ ಹತ್ರ ಮಾತಾಡಿಸ್ತಾ ಇದ್ದಾಳೆ. ದಯವಿಟ್ಟು ಸ್ನೇಹಿತರೆ, ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಸೌಜನ್ಯಳಿಗೆ ನ್ಯಾಯ ಬೇಕು, ಅಲ್ಲಿ ಸತ್ತಿರ್ತಕ್ಕಂಥ ಎಲ್ಲ ಹಿಂದೂಗಳಿಗೆ ನ್ಯಾಯ ಬೇಕೇ ಬೇಕು ಎಂಬುದಾದರೆ ದಯವಿಟ್ಟು ಪ್ರತಿಯೊಬ್ಬರಲ್ಲಿ ಮನವಿ, ಪ್ರತಿಯೊಬ್ಬರು ಹೋರಾಟಕ್ಕೆ ಬನ್ನಿ. ನಿಮ್ಮ ಕಾಸು, ನಿಮ್ಮ ಇನ್ನೊಂದು ನಮಗೆ ಬೇಕಾಗಿಲ್ಲ. ನಿಮ್ಮ ಬೆಂಬಲ, ನೈತಿಕ ಬೆಂಬಲ ನಮಗೆ ಬೇಕು. ಇದು ಕೇಳ್ತಕ್ಕಂಥದ್ದು. ಯಾವುದೇ ಸರ್ಕಾರ ಬರಲಿ, ನಾವು ನೆಟ್ಟಿಗೆ ಕರೆಕ್ಟಾಗಿ ಹೋರಾಟ ಮಾಡ್ಕೊತ ಹೋಗ್ಬೇಕು.
ದಿಟ್ಟತನದಿಂದ ಎದುರಿಸಿದರೆ ಮಾತ್ರ ನ್ಯಾಯ ಸಿಗುವುದಂತೂ ಗ್ಯಾರಂಟಿ. ಅದರಲ್ಲಿ ನಿಮ್ಮ ಸ್ನೇಹಿತರು ಇರ್ಬೋದು, ನಿಮ್ಮ ಅಕ್ಕ ತಂಗಿಯರು ಯಾರು ಬೇಕಾದ್ರೂ ಇರ್ಬೋದು ರೀ. ಅವ್ರಿಗೆ ನ್ಯಾಯ ಬೇಡವಾ? ಒಬ್ಬ ಸೌಜನ್ಯಗಳಲ್ಲ ರೀ, ಸಾವಿರಾರು ಸೌಜನ್ಯಗಳು ಅಲ್ಲಿ ಸತ್ತೋಗಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಚಿನ್ನಯ್ಯ ಅವನೇನು ಭೀಮ್ ಅಂತಿದ್ದಾಗ ಕರೆಕ್ಟಾಗಿದ್ದ, ಚಿನ್ನಯ್ಯ ಅಂತಾಗ ಚೇಂಜ್ ಆದ. ಚಿನ್ನಯ್ಯ ಎಂಬುದು ಈ ಲೋಫರ್ಗಳಿಗೆ ಹೆಂಗೆ ಗೊತ್ತು? ಇದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದರಲ್ಲಿ ಭಾಳ ಜನಗಳ ಕೈವಾಡವಿದೆ. ಕೆಲವೊಬ್ಬ ರಾಜಕಾರಣಿಗಳ ಕೈವಾಡ ಇರುವುದು ಮೇಲ್ನೋಟ ಕಾಣ್ತಾ ಇದೆ. ಇದ್ರ ಬಗ್ಗೆ ಸಮೇತ ತನಿಖೆ ಆಗಲೇಬೇಕು. ನನಗೊಂದು ಡೌಟು, ಧರ್ಮಸ್ಥಳದ ನಕಲಿ ದೇವಮಾನವ ಏನಾದರೂ ದೊಡ್ಡದಾಗಿ ಇದನ್ನೆಲ್ಲ ಕೊಟ್ಟು ಇವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ತಂದು ಈ ಕೇಸನ್ನು ಮುಚ್ಚಿ ಹಾಕಿಸ್ಬೇಕು ಅಥವಾ ಬೇರೆ ಏನೋ ಮಾಡಬೇಕಂತೇಳಿ ಹೊರಟಿದ್ದಾನ ಎಂಬುವ ಅನುಮಾನ ಕಾಡ್ತಾ ಇದೆ. ನಿಮಗೆಲ್ಲ ಏನನ್ನಿಸುತ್ತೆ? ನನಗಂತೂ ಗೊತ್ತಿಲ್ಲ, ನನಗಂತೂ ಹಾಗೆ ಅನಿಸ್ತಕ್ಕಂಥದ್ದು. ನಮಸ್ಕಾರ ಸ್ನೇಹಿತರೆ, ಇಷ್ಟೊತ್ತು ನೋಡ್ತಾ ಇರೋದು ನೀವು ಜ್ವಾಲಾಮುಖಿ ನ್ಯೂಸ್. ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಸತ್ಯ ಅನ್ಸರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ರೋತ್ಸಾಹ ನೀಡಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸೌಜನ್ಯ. ನಮಸ್ಕಾರ. ಜಸ್ಟಿಸ್ ಫಾರ್ ಸೌಜನ್ಯ.